ನಮ್ಮ ಹಿಂದಿನ ಕೌನ್ಸಿಲರ್ಗಳು ಯಾವುದೇ ಒಂದು ವಿಚಾರಕ್ಕೂ ಸ್ಪಂದನೆ ಮಾಡಲಿಲ್ಲ. ಹಿಂದಿನ ಅಲ್ಲಿರೋ ಕೌನ್ಸಿಲರ್ಗಳು ಅಲ್ಲಿರೋ ಗಣೇಶ್ ಪ್ರಸಾದ್ ಆಗ್ಬೋದು, ಟಿ ಮೇರಾಜ್ ಆಗೋದು, ಯಾವುದು ಏನು ಸ್ಪಂದನೆ ಮಾಡಲಿಲ್ಲ, ಯಾವುದಕ್ಕೆ ಏನಂತ ಕೇಳೋಕ್ಕೂ ಬರಲಿಲ್ಲ ಅವರು. ಮೊನ್ನೆ ನಮ್ಮ ಗೋಪಾಲಕೃಷ್ಣ ಬೇಳು ಮೊನ್ನೆ ಬಂದ ನಂತರ ಅವ್ರು ಮಾಡ್ಕೊಡ್ತೀವಿ ಅಂತ ಒಂದು ವಾರದಲ್ಲಿ ಮಾಡ್ತೀವಿ ಅಂತೇಳಿ ಕೊಟ್ಟು ಮಾತಿನಂತೆ ಮಾಡ್ತಾಯಿದ್ದಾರೆ. ಈಗ ನಮಗೆ ನೀರು ಬರ್ತಾ ಇದೆ. ಹೆಚ್ಚುಗಳು 1 ವರ್ಷ ಆಯಿತು ನಾವು ಒದ್ದಾಡಕತ್ತೆ ನೀರಿನ ಸಮಸ್ಯೆ ಆಗಿ. ಈಗ ನಮ್ಮ ಶಾಸಕರಾದ ಅದನ್ನು ಅನುಮೋದನೆ ಕೊಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ಈಗ ಅದು ನಮ್ಗೆ ತುಂಬ ಸಂತೋಷ ಆಗಿದೆ ಸರ್. ಸ್ನೇಹಿತರೆ ನಮಸ್ಕಾರ. ನಮ್ಮ ಜನಪ್ರಿಯ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು ವಾರದ ಹಿಂದೆ ನಮ್ಮ ಜೋಗ ರಸ್ತೆಯಲ್ಲಿ ಒಂದು ಸಭೆ ಮಾಡಿದ್ದು. ಆ ಸಭೆ ಏನಂದರೆ, ಮನೆಯ ಅಂಗಳದಲ್ಲಿ ನಮ್ಮ ಶಾಸಕರು ನಮಗೆ ಹೆಮ್ಮೆ ಅನ್ನೋ ಒಂದು ಪ್ರಾಜೆಕ್ಟ್ ಅಡಿಗಡೆ ಮಾಡಿದ್ದು. ಆ ಉದ್ದೇಶ ಏನು ಅಂದರೆ, ಈ ಪೊಲೀಸ್ ಸ್ಟೇಷನ್ ಸರ್ಕಲಿಂದ ಸನ್ಮನೆ ಸೇತುವೆ ತನಕ ನೀರಿಲ್ಲದೆ 1.5 ವರ್ಷ ಆಗಿತ್ತು. ಅವತ್ತಿನ ಸಭೆಯಲ್ಲಿ ನಮ್ಮ ಶಾಸಕರು ಈ ಮಾರಿ ಜಾತ್ರೆ ಒಳಗೆ ನೀರು ಕೊಡ್ತೀನಿ ಅಂತ ಅವತ್ತು ಸಾರ್ವಜನಿಕವಾಗಿ ಒಂದು ಪ್ರಾಮಿಸ್ ಮಾಡೋದು, ಭರವಸೆ ಕೊಟ್ಟು ಹೋಗಿದ್ದು. ಆ ಪ್ರಕಾರ ಇವತ್ತಿನ ದಿನ ಶಾಸಕರ ಮಾರ್ಗದರ್ಶನದಲ್ಲಿ ಸಾಗರ ನಗರಸಭೆಯ ಹೆಲ್ತ್ ಇನ್ಸ್ಪೆಕ್ಟರ್ ಆದ ರಾಜೇಶ್ ಅವರು ಮತ್ತು ಹೈವೇ ಇಂಜಿನಿಯರ್ ದೇವರಾಜ್ ಅವರು ಮತ್ತು ಈ ಪೈಪ್ಲೈನ್ ಕೆಲಸ ಮಾಡುವಂಥ ಕಾಂಟ್ರಾಕ್ಟರ್ ಅಕ್ಷಯ್ 3 ಜನ ಇವತ್ತು ಸ್ಥಳಕ್ಕೆ ಬಂದುಬಿಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಸಣ್ಣ ಸೇತುವೆಯಿಂದ ಅಪ್ ಟು ಪೊಲೀಸ್ ಸ್ಟೇಷನ್ ಸರ್ಕಲ್ ತನಕ ಪ್ರತಿ ಮನೆ ಮುಂದ್ಗಡೆ ಎಲ್ಲಿ ಪೈಪ್ಲೈನ್ ಬರುತ್ತೆ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಬಂದಿದ್ದಾರೆ. ನಾಳೆಯಿಂದನೇ ಕೆಲಸ ಶುರು ಮಾಡ್ತಾರೆ ಅವರು. 3 ಜನ ಇವತ್ತಿದ್ದಾರೆ. ಇದು ಬರ್ರಿ ಗುರುವರೇ, ಇದಿಷ್ಟಕ್ಕೂ ನಮಗೆ ಕಾರಣ ಅಂದರೆ ನಮ್ಮ ಶಾಸಕರ ಮನೆ ಅಂಗಳದಲ್ಲಿ ನಮ್ಮ ಶಾಸಕರು ನಮಗೆ ಹೆಮ್ಮೆ. ಈ ಕಾರ್ಯಕ್ರಮದ ಪ್ರಥಮ ಹೆಜ್ಜೆ ಯಶಸ್ವಿಗೊಳಿಸೋಕ್ಕೆ ಇವರೆಲ್ಲರ ಸಹಕಾರ ಇದೆ. ಆದ್ದರಿಂದ ಏನು ಕೊಟ್ಟ ಮಾತನ್ನು ನಮ್ಮ ಶಾಸಕರು ಉಳಿಸ್ಕೊಂಡಿದ್ದಾರೆ. ನಾಳೆಯಿಂದ ಕೆಲಸ ಶುರು ಮಾಡ್ತೀವಿ, ಕಾಂಟ್ರಾಕ್ಟ್ಗಳು ಮಾಡ್ತಾರೆ. ಹಬ್ಬದೊಳಗೆ ಎಲ್ಲರ ಮನೆಗೂ ನೀರು ಬರುತ್ತೆ. ಇದು ನಮ್ಮ ಪ್ರಥಮ ಯೋಜನೆಯ ಸಕ್ಸಸ್. ಇದಕ್ಕೆ ನಾವು ಗೋಪಾಲಕೃಷ್ಣನಿಗೆ ವಂದನೆಗಳು. ನಮ್ಮ ಹಿಂದಿನ ಕೌನ್ಸಿಲರ್ಗಳು ಯಾವುದೇ ಒಂದು ವಿಚಾರಕ್ಕೂ ಸ್ಪಂದನೆ ಮಾಡಲಿಲ್ಲ. ಹಿಂದಿನ ಅಲ್ಲಿರೋ ಕೌನ್ಸಿಲರ್ಗಳು ಅಲ್ಲಿರೋ ಗಣೇಶ್ ಪ್ರಸಾದ್ ಆಗ್ಬೋದು, ಟಿ ಮೇರಾಜ್ ಆಗೋದು, ಯಾವುದು ಏನು ಸ್ಪಂದನೆ ಮಾಡಲಿಲ್ಲ, ಯಾವುದಕ್ಕೆ ಏನಂತ ಕೇಳೋಕ್ಕೂ ಬರಲಿಲ್ಲ ಅವರು. ಮೊನ್ನೆ ನಮ್ಮ ಗೋಪಾಲಕೃಷ್ಣ ಬೇಳು ಮೊನ್ನೆ ಬಂದ ನಂತರ ಅವ್ರು ಮಾಡ್ಕೊಡ್ತೀವಿ ಅಂತ ಒಂದು ವಾರದಲ್ಲಿ ಮಾಡ್ತೀವಿ ಅಂತೇಳಿ ಕೊಟ್ಟು ಮಾತಿನಂತೆ ಮಾಡ್ತಾಯಿದ್ದಾರೆ. ಈಗ ನಮಗೆ ನೀರು ಬರ್ತಾ ಇದೆ. ಹೆಚ್ಚುಗಳು 1 ವರ್ಷ ಆಯಿತು ನಾವು ಒದ್ದಾಡಕತ್ತೆ ನೀರಿನ ಸಮಸ್ಯೆ ಆಗಿ. ಈಗ ನಮ್ಮ ಶಾಸಕರಾದ ಅದನ್ನು ಅನುಮೋದನೆ ಕೊಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ಈಗ ಅದು ನಮ್ಗೆ ತುಂಬ ಸಂತೋಷ ಆಗಿದೆ ಸರ್. ಮಾನ್ಯ ಶಾಸಕರ ಮನೆ ಅಂಗಳದಲ್ಲಿ ನಮ್ಮ ಶಾಸಕರು ನಮಗೆ ಹೆಮ್ಮೆ ಎನ್ನುವ ಕಾರ್ಯಕ್ರಮದ ಅಡಿಗಡೆ ಪ್ರಥಮ ಸಭೆಯಲ್ಲಿ ಏನು ಪ್ರಾಮಿಸ್ ಮಾಡಿದ್ದು, ಜನಕ್ಕೆ ಭರವಸೆ ಕೊಟ್ಟಿದ್ದರು. ಪೊಲೀಸ್ ಸ್ಟೇಷನ್ ಸರ್ಕಲಿಂದ ಸಣ್ಣ ಸೇತುವೆ ತನಕ ಬಲಭಾಗದ ಎಲ್ಲರ ಮನೆಗೂ ನೀರು ಕೊಡ್ತೀನಿ ಅಂತ. ಅದಕ್ಕೆ ಪ್ರಥಮ ಹೆಜ್ಜೆಯಾಗಿ ಇವತ್ತು ಹೈವೇಯ ಇಂಜಿನಿಯರ್ ದೇವರಾಜ್ ಮತ್ತು ನಗರಸಭೆಯ ಹೆಲ್ತ್ ಇನ್ಸ್ಪೆಕ್ಟರ್ ರಾಜೇಶ್ ಅವರು ಮತ್ತು ಈ ಪೈಪ್ಲೈನ್ ಕೆಲಸ ಮಾಡುವಂಥ ಕಾಂಟ್ರಾಕ್ಟ್ ಅಕ್ಷಯ್ 3 ಜನ ಇವತ್ತು ಸ್ಪಾಟಿಗೆ ಬಂದಿದ್ದಾರೆ. ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಎಲ್ಲರ ಮನೆಗೆ ಭೇಟಿ ಕೊಟ್ಟು ಬಂದಿದ್ದಾರೆ. ನಾಳೆಯಿಂದ ಕೆಲಸ ಶುರು ಮಾಡ್ತಾರೆ. ಅತಿ ಶೀಘ್ರದಲ್ಲೇ ಶಾಸಕರು ಕೊಟ್ಟ ಭರವಸೆನ ಈಡೇರಿಸ್ತಾರೆ. ಅವರಿಗೆ ನಮ್ಮ ಈ ರಸ್ತೆ ಎಲ್ಲರ ಪರವಾಗಿ ವಂದನೆಗಳು.